ಗುಂಬಸ್ ಒಳಗಡೆಗೆ ಕ್ಯಾಮ್ರಾ ಮತ್ತು ಡ್ರೋನ್ ಆಗಿರ್ಬೋದು, ಸೆಲ್ಫಿ ಸ್ಟಿಕ್ಕು ಏನೂ ಅಲೋ ಮಾಡ್ತಾಯಿಲ್ಲ. ಅದಕ್ಕೇ ಸದ್ಯಕ್ಕೆ ನನ್ನ ಮೊಬೈಲಲ್ಲೇ ರೆಕಾರ್ಡಿಂಗ್ ಮಾಡ್ತಾಯಿದ್ದೇನೆ. ಕ್ಲಾರಿಟಿ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ. ತೆಗೆಗಿಲ್ವಾ? ಟಾಪ್ ಫ್ಲೋರ್ಗೆ ಹೋಗ್ಬಿಟ್ಟು ಕೂಗಿದ್ರೆ ಫುಲ್ ಎಕೋ ಆಗುತ್ತೆ ಅಂದ್ಬಿಟ್ಟು ಜನಗಳೆಲ್ಲ ಮೇಲೆ ಕೂಗ್ತಾ ಇದ್ದಾರೆ. ನೋಡೋಣ ಬನ್ನಿ ಹೇಗಿದೆ ಮೇಲ್ಗಡೆಯಿಂದ ವ್ಯೂ ಅಂತ. ಆಚೆಯಿಂದ ನೋಡಿದ್ರೆ ಗೋಲ್ ಗುಂಬಸ್ ಒಂದು 3-4 ಫ್ಲೋರ್ ಇದೆ ಅಂತ ಅನಿಸುತ್ತೆ. ನಾನು ಬೇರೆ ರೈಡಿಂಗ್ ಜಾಕೆಟು ಎಲ್ಲ ಹಾಕ್ಕೊಂಬಂದಿದ್ದೀನಿ. ಈ ವೆಯ್ಟ್ ಎಲ್ಲ ಹೊತ್ಕೊಂಡು ಮೇಲ್ಗೆ ಹೋಗೋ ತನಕ ಅದೆಷ್ಟು ಆಯಾಸ ಆಗುತ್ತೋ ನೋಡೋಣ ಬನ್ನಿ. ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಗಿಂಬಲ್ ಇಲ್ಲ, ಅದಕ್ಕೆ ಒಂದೊಂದ್ಸರಿ ಮೆಟ್ಲು ತೋರಿಸ್ಕೊಂಡು ಹೋಗ್ತಾಯಿದ್ದೀನಿ. ಕ್ಲಿಯರ್ ವ್ಯೂ ಕೊಡೋಕ್ಕಾಗ್ತಿಲ್ಲ. ಅಪ್ಪ, ನಾನು ಆಚೆಯಿಂದ ನೋಡಿಕೊಂಡು 3-4 ಫ್ಲೋರಷ್ಟು ಈಕ್ವಲೆಂಟ್ ಇದೆ ಅಂದ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ಒಂದೊಂದು ಮೆಟ್ಲು ಇಷ್ಟು ದೊಡ್ಡದಾಕಿದ್ದಾರೆ. ನಮ್ಮ ಮನೆಗಳಲ್ಲಿ 1.5 ಫ್ಲೋರ್ ಈಸ್ ಈಕ್ವಲ್ ಟು ಇಲ್ಲಿ 1 ಫ್ಲೋರು. ಅಪ್ಪ ಇವರು ಹೆಂಗೂರು ಹೊತ್ಕೊಂಡ್ಬರ್ತಾರೆ ಇಷ್ಟು ಮೇಲೆ ತನಕ. ಏದು ಸುರು ಬಿಡ್ತಾಯಿದ್ದೀನಿ ನಾನು. ಫಿಸಿಕಲ್ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಟೆಪ್ಸ್ಗಳು ಆಲ್ರೆಡಿ ಇದ್ದಾವೆ. ಗಾಳಿ ಮಾತ್ರ ಎಷ್ಟು ಕೂಲಾಗಿದೆ ಅಂದರೆ ಅಬ್ಬಾ. ಬಟ್ ಇಷ್ಟು ಮೆಟ್ಲು ಹತ್ತೋ ತನಕ ಅರ್ಧ ಪ್ರಾಣ ಹೋಗಿರುತ್ತೆ. ಅದರಲ್ಲಿ ಎಕೋ ಆಗುತ್ತೆ ಅಂತ ಮೇಲೋಗ್ಬಿಟ್ಟು ಜನಗಳು ಅದು ಕೂಗ್ತಾ ಇದ್ದಾರೆ. ಅದು ಯಾವ ಉಸಿರು ಇಟ್ಕೊಂಡು ಕೂಗ್ತಿದ್ರು ನನಗಂತೂ ಗೊತ್ತಿಲ್ಲ. ಅಬ್ಬಾ ಅಬ್ಬಾ, ಇನ್ನೊಂದು ಫ್ಲೋರ್ ಇದೆಯಾ ಗುರು? ಹೋಗ್ಬೇಡ. ಈ ರೈಡಿಂಗ್ ಗೇರ್ ಹಾಕ್ಕೊಂಡು ಈ ರೈಡಿಂಗ್ ಗೇರ್ ಒಂದು 5 kg ಐತೆ ಅನ್ಕೊಂಡ್ರು. ಅಮ್ಮೋ ಮೆಟ್ಲು ನೋಡ್ಬೇಕ್ರೆ ಹಬ್ಬ. ಇಷ್ಟು ರೈಡ್ಗೊಂದು 10 ಮೆಟ್ಲಾರು ಹಾಕೋದು ಬೇಡವಾ? 5 ಮೆಟ್ಲು ಹಾಕಿ ಮುಗಿಸಿದ್ದಾರೆ. ಒಂದೊಂದು ಮೆಟ್ಲನ್ನ ಒಂದೊಂದು ಅಡಿ ಐತೆ. ಹಬ್ಬ ಅಮ್ಮ ಅಷ್ಟೇನಾ? ಫೈನಲಿ ಇನ್ನೊಂದು ಫ್ಲೋರಾ? ಯಬ್ಬ ಗುರು, ವಾಪಸ್ ಗುರು ಹೆಂಗೆ ಹೋಗೋದು?
ಲಿಫ್ಟರು ಇರ್ಬೇಕಾ ಬಾಯಲ್ಲಿ ಭಾಷೆಗಳೇ ಸರಿಯಾಗಿ ಬರ್ತವೆ. ಸದ್ಯ ಇನ್ನೂ ಒಂದು ಫ್ಲೋರ್ ಇತ್ತು, ಲಾಕ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿಗೆ ಹೋಗು ಅಂತಂದರೆ ಜಿಯೋ ಬಾಯಿಗೆ ಬಂದು ಮೈ ಗಾಡ್ ಗೋಡೆ ಹೋಗಿ ಇಷ್ಟು ಅಗಲದಲ್ಲಿ ಎಷ್ಟು ದಪ್ಪಕ್ಕೆ ಅವ್ರು ಹೆಂಗೂರು ಹೋಗ್ತಾಯಿದ್ರು ಮುಂಚೆ. ಹಬ್ಬ ಗೋಳ ಗುಮ್ಮಟ, ದಿಸ್ ಇಸ್ ಗೋಳ ಗುಮ್ಮಟ ಟಾಪ್ ಉಂಡೆ. ಟಾಪ್ ಇವಲ್ಲಿ ಹಿಂಗೆ ಕಾಣಿಸುತ್ತೆ. ಇದು ಔಟ್ ಆಫ್ ಫೋಕಸ್ ಆಗ್ತಾಯಿದೆ. ಝೂಮ್ ಔಟ್ ಮಾಡೋರು ಹಿಂಗೆ ಆಗೋದು. ಗೋಳ ಗುಮ್ಮಟದ್ದು ಮೇಲ್ ಟಾಪ್ ಉಂಡೆ ಇದೆಯಲ್ಲ, ಆ ಉಂಡೆ ಸುತ್ತ ಓಡಾಡ್ತಾ ಇದ್ದೀನಿ ಇವಾಗ ನಾನು. ಓಹೋ, ಗೋಳ ಗುಮ್ಮಟದ ಸುತ್ತ 4 ಪಿಲ್ಲರ್ಗಳು ಉಂಡೆನೇ ಅಷ್ಟು ದೊಡ್ಡದಾಗಿದೆ. ಇನ್ನು ಆ್ಯಕ್ಚುಯಲ್ ದೊಡ್ಡ ಉಂಡೆ ನೋಡಿ ಎಷ್ಟು ದೊಡ್ಡದಾಗಿದೆ. ಝೂಮ್ ಔಟ್ ಮಾಡಿದ್ರೆ ಕಾಣಿಸ್ಬೋದು. ನಾನು ಫುಲ್ ಝೂಮ್ ಔಟ್ ಮಾಡಿದ್ದೀನಿ, ಅಷ್ಟೇ ಕಾಣ್ತಿರೋದು. ಇದೆಲ್ಲ ಸ್ಮಾಲೆಸ್ಟ್ ಉಂಡೇಸ್. ಅದಾದಮೇಲೆ ಆ ಕಡೆ ಇದೆಯಲ್ಲ, ಅದು 4 ಪಿಲ್ಲರ್ಸ್ ಬರ್ತಲ್ಲ ಗೋಲ್ ಗುಂಬಜ್ದು, ಆ ಮೀಡಿಯಮ್ ಸೈನ್ಸ್ ಉಂಡೆಗಳು. ಮಿಡಲ್ ಮಾತ್ರ ಸಕ್ಕ ದೊಡ್ಡದಾಗಿದೆ ಗುರು. ಏಕೋ ಆಗುತ್ತೆ ಅಂತ ಜನ ಕೂಗಾಡ್ತಾ ಇದ್ದಾರೆ. ಹೊರಗಡೆ ಹೋಗುವಾಗ ಒಂದ್ಸರಿ ನೋಡೋಣ ಏನು ಕೂಗಾಡ್ತಾ ಇದ್ದಾರೆ, ಎಲ್ಲಿಂದ ಕೂಗಾಡ್ತಾ ಇದ್ದಾರೆ, ಎಲ್ಲಿ ಎಕೋ ಆಗ್ತಿದೆ ಅಂತ. ಅಬ್ಬಾ, ಆದ್ರೂ ಗಾಳಿ ಬೀಸ್ತಾ ಇದೆಯಲ್ಲ, ಭಯಾನಕ ಕೂಲಾಗಿದೆ. ಈ ಟಾಪಲ್ಲಿ ಬೆಡ್ ಹಾಕಿ ಮಲ್ಕೊಂಬಿಟ್ರೆ ಆಹಾ ಸ್ವರ್ಗ ಸುಖ. ಅಲ್ಲಾಗುರು ಇಲ್ಲಿ ಔಟ್ ಅಂತ ಹಾಕ್ಬಿಟ್ಟವ್ರೆ. ಇಲ್ಲಿಂದ ಹೋಗೋಷ್ಟು ನಾನು ಔಟೇ ಆಗ್ಬಿಟ್ಟಿರ್ತೀನಿ ಅನ್ಕೋತೀನಿ ರಿಯಲ್ ಆಗಿ. ಓಹ್, ಎಲ್ಲ ಕಡೆ ಎಕ್ಸಿಟ್ಗಳಿದೆ. ಅಂತ ಗೊತ್ತಿಲ್ಲ. ಅಲ್ಲ ಅವರು ಎಷ್ಟು ಚೆನ್ನಾಗಿರೋ ಮಾನ್ಯುಮೆಂಟ್ ಮೇಲೆ ಹಾರ್ಟು ಗೀಟೆಲ್ಲ ಬರ್ಕೊಂಡು ಹಾಳು ಮಾಡ್ತಾ ಇದ್ದಾರೆ ಕಚಡ ನನ್ನ ಮಕ್ಳತ್ತು. ಪ್ರತಿ ಒಂದ್ರ ಮೇಲೆ ಗೀಜಿದ್ದಾರೆ ಗುರು. ಮನೆ ಕೂತ್ಕೊಂಡು ಬುಕ್ ಮೇಲೆ ಬರೆಯೋಕ್ಕಾಗಲ್ವಾ? ಅದೆಲ್ಗುರು ಅದು ಹೆಂಗುರು ಹತ್ಬಿಟ್ಟು ಎಲ್ಲ ಗೀಜವ್ರೆ. ನನ್ನ ಮಕ್ಳು ಗುರು ಪರ್ಮಿಷನ್ ಕೊಟ್ಟಿದ್ದು ಮೇಲೆಲ್ಲ ಗೀಜ್ ಹಾಕ್ಬಿಟ್ಟವ್ರೆ. ಯಾರೋ ಬೀಳದೇ ಇರಲಿ ಅಂತ ರಾಡ್ಗಳು ಹಾಕೋರೆ. ಬೀಳಲೇಬೇಕು ಅಂತ ಕಮಿಟ್ ಆಗಿ ಬಂದರು. ಈ ರಾಡ್ನ ದಾಟಿ ಎಗರಕ್ಕೆ ಇಷ್ಟಪಡಲ್ಲ ಅಂತಾರ, ಎಗರ್ತಾರೆ. ಎಂಟ್ರಿ ಇದೆಯಾ? ಅವು ಲಾಕ್ ಆಗಿದೆ ಗು. ಇಲ್ಲ ಓಪನ್ ಇದೆ. ಹೋಗೋಣ ಒಳಗೆ. ಏನು ಎಕೋ ಬರಿಸ್ತಾ ಇದ್ದಾರೆ ಅಂತ ನೋಡೋಣ. ಅವ್ರು ಎಕೋ ಸೌಂಡ್ ಕೇಳ್ಕೊಂಡು ಬರೋಣ ಒಂದ್ಸರಿ. ಏನು ಗುರು ಎಲ್ಲ ಕೂಗಾಡ್ತಾ ಇದ್ದಾವೆ. ಓ, ದಿಸ್ ಇಸ್ ದ ಡೋರ್. ಗುಡು ಕಾಡು ಮನುಷ್ಯಗಿಂತ ಕೆಡ್ದಾಗ ಕೂಗ್ತಾ ಇದಾರೆ ಎಲ್ಲರೂ. ಎಲ್ಲ ಲೈಟ್ಗಳಿದೆ. ನೈಟಲ್ಲಿ ಲೈಟ್ ಹಾಕ್ತಾರೆ ಅನ್ಕೋತೀನಿ. ಗುರು ಹೆಂಗ್ ಕೂಗ್ತಾ ಅಲ್ಲ, ಈ ಶೇಪಲ್ಲಿ ಇರೋದಕ್ಕೆ ಏಕೋ ಹಾಗೆ ಆಗುತ್ತೆ. ಜನಗಳಂತೂ ಮೂವಿಗಳಲ್ಲಿ ಬರ್ತೇ ಗೊತ್ತಾ, ದೆವ್ವದ ಎಫೆಕ್ಟು.
ಆರೆಂಜ್ ಕುಗ್ತಾ ಇದ್ದಾರೆ ಗುರು. ಇನ್ನೂ ಸ್ವಲ್ಪ ಹೊತ್ತು ಹೊರಗಡೆ ಇದ್ದೀರ. ನನ್ನ ಕಿವಿ ಟಮಟೆ ಹೊಡೆದೋಗಿರೋದು. ಏನು ಗುರು, ಹಳೆ ಮೂವಿಲಿ ದೇವ್ದು ಎಫೆಕ್ಟ್ ಕೊಡ್ತಾರೆ ಗೊತ್ತಾಕೋ ಅಂದ್ಕೊಂಡು ಆ ಲೆವೆಲಕ್ಕೆ ಹೋಗ್ತಾ ಇದ್ದಾರೆ. ಗೋಲ್ ಗುಂಬಸ್ ಹೊರಗಡೆಯಿಂದನೇ ಚೆನ್ನಾಗಿದೆ. ಒಳಗಡೆ ನನ್ನ ಮಕ್ಕಳು ಕೊಡ್ತಾರೆ ಸೌಂಡ್ ಎಫೆಕ್ಟ್ ಕೇಳೋದ್ರ ಬದಲು ಒಳಗಡೆಯಿಂದ ಒಳಗಡೆ ಹೋಗ್ದೇನೆ ಹೊರಗಡೆ ನಿಂತ್ಕೊಂಡು ಗಾಳಿ ತೊಗೊಳ್ಳೋದೇ ಬೆಸ್ಟು. ನಮ್ಮ ದೇಶದಲ್ಲಿ ಕಾಮನ್ ಸೆನ್ಸ್ ಇಸ್ ನಾಟ್ ಸೋ ಕಾಮನ್ ಅಂತ ಪ್ರೂಫ್ ಏನು ಗೊತ್ತಾ? ನೋಡಿ, ನೀರು ಬಾಟ್ಲು ತೊಗೊಂಡಿದ್ದಾರೆ. ನೀರನ್ನ ಕುಡಿಬೇಡಿ ಅಂತ ಅಲ್ಲ, ವಾಟರ್ ಬಾಟಲಲ್ಲಿ ಅರೆ ತಂದು ಇಲ್ಲ ಹಾಕ್ಬಿಟ್ಟು ಹೋಗಿದ್ದಾರಲ್ಲ. ಕಸದ ತೊಟ್ಟಿ ಥರ ಮಾಡಿಟ್ರೆ ನಮ್ಮ ಮಾನ್ಯುಮೆಂಟ್ಸ್ಗಳನ್ನ ನಾವೇ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ನಾವು ಫಾರಿನರ್ಸಿಂದ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ? ನೋಡಿ, ಅಲ್ಲಿ ಗ್ಯಾಪಲ್ಲಿ ಕೈಯೇ ತೂರಲ್ಲ, ಆ ಗ್ಯಾಪಲ್ಲಿ ಬಾಟ್ಲು ತೋರಿಸ್ಬಿಟ್ಟು ಹೋಗಿದ್ದಾರೆ. ಏನು ಹೇಳಲ್ಲ, ಪ್ರತಿ ಒಂದು ಗೋಡೆ ಮೇಡು ಚೆನ್ನಾಗಿ ಬಾರ್ದು ಕೆತ್ತನೆ ಮಾಡಿಬಿಟ್ಟಿದ್ದಾರೆ ಒಟ್ಟಿನಲ್ಲಿ. ಇಳಿಯೋದು ಸಕ್ಕತ್ ಕಷ್ಟ ಇದೆ. ಇಳಿಯೋದು ಸಕ್ಕತ್ತಾಗಿದೆ ಗುರು. 4 ಮೆಟ್ಲು, ಒಂದು ಪೂರ್ತಿ ಕಡೆ ಬಂದ್ಬಿಡ್ತಿದ್ದೀವಿ. ಹತ್ಬೇಕಾದ್ರೆ ಮಾತ್ರ ಅಲ್ಲ ಗುರು, ಇಷ್ಟು ಮೇಲೆ ಹೋಗೋದು ಹೆಂಗೀಜವ್ರೆ ನನಗಂತೂ ಗೊತ್ತಿಲ್ಲ. ಏನು ಯಾಕೊಂಡೆಲ್ಲ ಬರೆದ್ಬಿಟ್ಟಿದ್ದಾರೆ ಅಂತ. ಮುಂಚೆ ಎಲ್ಲ ಗೇಟ್ಸು ಅಥವಾ ಸೆಕ್ಯೂರಿಟಿ ಅವ್ರು ಯಾರೂ ಇರಲಿಲ್ಲ ಅಂತ ಅಂದ್ಕೊಂತೀನಿ. ತುಂಬ ಮುಂಚೆ ಮಾನ್ಯುಮೆಂಟಾಗಿ ನೋಡ್ಕೊಳೋಕ್ಕೂ ಮುಂಚೆ. ಅದಕ್ಕೆ ನೋಡಿ ಎಷ್ಟೆಷ್ಟು ಮೇಲೆ ಎಲ್ಲ ಪ್ರದಾನ ಮಾಡಿದ್ದಾರೆ. ಸೀರಿಯಸ್ಲಿನ ಅಲ್ಲಿ ಬಾಟ್ಲು ಎಸಿ ಅಂಥದ್ದು ಏನಿದೆ ನನಗಂತೂ ಗೊತ್ತಿಲ್ಲ. ಎಷ್ಟು ದೂರ ಇದೆ ಗೊತ್ತಾ? ನಾನು ಕೈಯೇ ಇಡ್ಕಲ್ಲ, ಇಲ್ಲಿ ಕೈ ಹೋಗ್ತಾನೆ ಇಲ್ಲ ಆಚೆ ಒಳಗಡೆಗೆ. ಅಲ್ಲಿ ಯಾರೋ ರಿಬ್ಬನ್ ಇಸ್ತಿದ್ದಾರೆ, ಯಾವುದೋ ಡೈಪರ, ಡೈಪರನ್ನ ಇಸ್ತಿದ್ದಾರೆ. ಇದು ಬಾಟ್ಲು, ಅಯ್ಯೋ ಗೋಳ ಗುಮ್ಮಟನ ಡಸ್ಟ್ಬಿನ್ ಆಗಿ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ. ವಿಡಿಯೋ ಶೂಟ್ ಮಾಡ್ತೀರಾ? ಶಾರ್ಟ್ ಶೂಟ್ ಮಾಡ್ತಾ ಇದ್ದೀನಿ. ಮಾತಾಡ್ಕೊಂಡೆ ಬಂದೆ. ಮೇಲ್ಗಡೆ ಕಸ ರಾಶಿಗಳು ಹಾಕಿಟ್ಟಿದಾರಲ್ಲ, ಯೂಟ್ಯೂಬಲ್ಲಿ ಹಾಕ್ತಾನೆ. ಇವಾಗ ಹೊಸ ಚಾನಲ್ ಇನ್ಸ್ಟಾಗ್ರಾಮಲ್ಲಿ ನೋಡಿ. ಇವಾಗ ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಹಾಕ್ತೀನಿ ನಾನು, ಯೂಟ್ಯೂಬ್ ಹಾಕ್ತೀನಿ. ಇನ್ಸ್ಟಾಗ್ರಾಮ್ ಅಕೌಂಟ್ ನೋಡ್ಕೊಡ್ತೀನಿ ಬೇಕಿದ್ರೆ. ನೀವು ಯೂಟ್ಯೂಬಲ್ಲಿ ಬರ್ಬೇಕಾ? ಇದೆಲ್ಲ ಗೀಸಿದಾರಲ್ಲ, ಅದ್ಮೇಲೆ ಒಂದು ಕಮೆಂಟ್ ಹಾಕ್ಬಿಡಿ. ಹಾಕಿ. ಇವೆಲ್ಲ ಮೇಲೆಲ್ಲ ಫುಲ್ ಬರ್ದಿದಾರಲ್ಲ, ಅವ್ರ ಟ್ಯಾಲೆಂಟ್ ಬಗ್ಗೆ ಏನಾರು ಒಂದು ಕಮೆಂಟ್ ಹಾಕಿ ನೋಡೋಣ. ಮೈಸೂರು. ಹಾಂ, ಎಸ್, ಮೈಸೂರಿಂದ ಬಂದಿದ್ದೀನಿ. ಚಾನಲ್ಲು ಮನೆಗೂ ಕ್ರಿಯೇಟ್ ಮಾಡಬೇಕು. ಈಗ ಇನ್ಸ್ಟಾಗ್ರಾಮ್ ಇದೆ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇರಿ. ಚಾನಲ್ ಕ್ರಿಯೇಟ್ ಆದ ತಕ್ಷಣ
ಐಡಿ ಹೇಳ್ತೀನಿ. ಇವಾಗ ಟ್ರಿಪ್ ಸ್ಟಾರ್ಟ್ ಆಗಿದೆ, ಇನ್ನು ಅಜಂತ ತನಕ ಹೋಗ್ಬೇಕು. ಫುಲ್ ಟ್ರಿಪ್ ಮುಗಿಸಿ ಅಂದ್ವಿ ಇಲ್ಲಿ ಏನೇನು ಪ್ಲೇಸಸ್ ಐತೆ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ನಿಮ್ದೆಲ್ಲ ಯಾವ ಊರು? ಗುಲ್ಬರ್ಗ. ಯಾವ್ದ್ರ ಬಂದ ಈಗ ಗಾಡಿ ಮಾಡ್ಕೊ ಬಂದ್ರ? ಓ ಹೌದಾ? ಓ ನೀವು ಗುಲ್ಬರ್ಗದವರು, ಕೆಲ್ಸಕ್ಕೆ ಅಂತ ಬೆಂಗಳೂರು ಹೋಗಿದ್ದೀರಾ, ಮದುವೆಗೆ ಅಂತ ವಾಪಸ್ ಈ ಕಡೆಗೆ ಬಂದಿದ್ದೀರಾ? ಪರವಾಗಿಲ್ಲ, ಏರ್ ಫ್ಲೋರಲ್ಲಿ ಸ್ವಲ್ಪ ಕಸ ಕಡಿಮೆ ಹಾಕಿದ್ದಾರೆ. ಮೋಸ್ಟ್ಲಿ ಜನ ಟಾಪ್ ಫ್ಲೋರಲ್ಲಿ ಅಷ್ಟೇ ಅನ್ಸುತ್ತೆ ಕಸ ಹಾಕೋದು. ಇದು ಸ್ವಲ್ಪ ನೀಟಿದೆ, ಕಸ ಏನು ಹಾಕಿಲ್ಲ ಇಲ್ಲಿ. ಇದು ಹೋಗ್ಬಿಡ್ತೀನಿ. ಮೂರು ಮೆಟ್ಲು ಹೋಗ್ಬೇಕಾರೆ 4 ಮೆಟ್ಲು ಹತ್ತಷ್ಟು ಪ್ರಾಣ ಹೋಗಿತ್ತು. 3 ಮೆಟ್ಲು ಹಿಡಿದ್ರೆ ಒಂದು ಫ್ಲೋರೇ ಮುಗ್ದಾಗ್ತಿದೆ. ಹಾಂ ಈಗ ತಾನೇ 2 ಫ್ಲೋರ್ ಕಸ ಹಾಕಲ್ಲ ಅಂದ್ಕೊಂಡೆ, ಮಾಡಿ ಒಂದು ಬಾಟ್ಲು ಹಾಕ್ಬಿಟ್ಟು ಹೋಗಿದ್ದಾರೆ. ಸಾಕು, ಮಿಕ್ಕಿದೆಲ್ಲ ಎತ್ತಾಕಲಿಲ್ಲ, ನನ್ನ ಕೈನೇ ತೂರ್ತಾ ಇರಲಿಲ್ಲ. ಕೈಗೊಂದು ಸಿಕ್ಕಿದೆ, ಇದನ್ನಾರು ಡಸ್ಟ್ಬಿನ್ಗೆ ಹಾಕಿ ಹೋಗೋಣ. ಕ್ಯಾಮ್ರಾ ಇದೆ, ವಿಡಿಯೋ ಶೂಟ್ ಮಾಡಿಬಿಡಿ ಅಂತ ಹೇಳಿದರು. ಅದಕ್ಕೆ ನಾನು ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ ಕ್ಯಾಮ್ರಾ. ನೋಡಿ, ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಹಾಕಿದ್ದಾರೆ, ಹಿಂದಿಲೂ ಹಾಕಿದ್ದಾರೆ. ಕನ್ನಡ ಬರೋ ಕನ್ನಡದಲ್ಲಿ ಓದ್ಕೊಳ್ಳಿ, ಹಿಂದಿ ಬರೋರು ಹಿಂದಿಲಿ ಓದ್ಕೊಳ್ಳಿ. ಆದರೆ ದಯವಿಟ್ಟು ಈ ಕಸನ ಮಾತ್ರ ಇಲ್ಲಿ ಹಾಕ್ಬೇಡಿ. ನಾನು ಒಂದೇ ಒಂದು ಕೈಗೆ ಸಿಕ್ಕಿತ್ತು, ಒಂದು ಬಾಟ್ಲ್ ಎತ್ಕೊಂಬಂದಿದ್ದೀನಿ. ದಯವಿಟ್ಟು ಎಲ್ಲ ಡಸ್ಟ್ಬಿನ್ ಯೂಸ್ ಮಾಡಿ ಒಳಗೆ ಹಾಕಿ. ಗೋಲ್ ಗುಂಬಸ್ ಇದೊಂದು ಅಂತಲೇ ಅಲ್ಲ, ನಮ್ಮ ದೇಶದಲ್ಲಿ ಈ ಥರ ಮಾನ್ಯುಮೆಂಟ್ಸ್ ತುಂಬ ಇದ್ದಾವೆ. ದಯವಿಟ್ಟು ಗಲೀಜು ಮಾಡಬೇಡಿ.